ಮಂಗಳ ನೀರಾಜನಂಚ ಕರಿಸೆ ಮಂಗಳ ನೀರಾಜನಂಚ ಕರಿಸೆ ಓಂ ವಿಶ್ವವಾದೋ ಹಸ್ತಮೃತಸ್ವಾದೀಜನಯಂ ದೇವ ಏಕಃ ಮಂಗಳ ನೀರಾಜನಂ ಸಮರ್ಪಯಾಮಿ ಮಂಗಳ ನೀರಾಜನಾನಂತರಂ ಪರಿಮಳವತ್ ಪುಷ್ಪಾಣಿ ಸಮರ್ಪಯಾಮಿ ದೇವತಾರಕ್ಷಾಂ ಶಿರಸಾ ಗೃಹ್ಣಾಮಿ ಇಂದ್ರಸ್ತೋಮೇನ ಪಂಚದಶೇನ ಮತಿಮಿದಂ ವಾತೇನ ಸಕರೇಣ ರಕ್ಷಾ ದೇವತಾರಕ್ಷಾಂ ಶಿರಸಾ ಗೃಹ್ಣಾಮಿ. ಪುನಃ ಕತೆ ಮುಂದುವರಿಸ್ತಾರೆ. ತೃತೀಯ ಅಂದ್ರೆ ಮೂರನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಯಾರು ಈ ಪೂಜೆನ ಮಾಡ್ತಕ್ಕಂಥದ್ದು ಹೇಗೆ, ಯಾಕೆ ಪೂಜೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ತಿಳ್ಕೊಂಡ್ವಿ. ಈಗ ಪೂಜೆನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಮಾಡದೇ ಇದ್ರೆ ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸ್ತಕ್ಕಂಥ ಕಥಾಭಾಗವನ್ನ ಕೇಳೋಣ. ಅದು ಮೂರನೇ ಅಧ್ಯಾಯದಲ್ಲಿ. ಹಿಂದೆ ಒಮ್ಮೆ ಉಲ್ಕಮುಖ ಅಂತ ಹೇಳ್ತಕ್ಕಂಥ ಮಹಾರಾಜ ತನ್ನ ದೇಶವನ್ನ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ತನ್ನ ಸುಂದರಿಯೂ ಸುಗುಣಿಯೂ ಸುಶೀಲವೂ ಆಗಿರ್ತಕ್ಕಂಥ ಪತ್ನಿ ಭದ್ರಶೀಲ ಅಂತ ಹೇಳ್ತಕ್ಕಂಥ ಪತ್ನಿಯೊಡಗೂಡಿ ಒಮ್ಮೆ ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಿರತಕ್ಕಂಥ ಸಾಧುವಿನ ಜಾತಿವಿರತಕ್ಕಂಥ ವರ್ತಕ ಬಂದು ನೋಡ್ತಾನಂತೆ, ಮಹಾರಾಜರು ಪೂಜೆ ಮಾಡ್ತಾ ಇದ್ದಾರೆ, ಇದೇನು ಪೂಜೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಬಿಟ್ಟು ಅವರ ಎದುರುವಾಗದೆ ಹೋಗಿ ನಮಸ್ಕಾರ ಮಾಡ್ತಾ ಕೇಳ್ತಾರಂತೆ, ಯಾವ ವ್ರತವನ್ನ ಯಾವ ಪೂಜೆಯನ್ನು ಯಾದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಅದಕ್ಕೆ ಅವನು ಹೇಳ್ತಾನೆ, ಎಲ್ಲಾ ರೀತಿಯಾದ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಹಾಗೂ ವಿಶೇಷವಾಗಿ ಸತ್ಸಂತಾನ ಒಳ್ಳೆಯ ಸಂತಾನವನ್ನು ಕೊಡ್ತಕ್ಕಂಥ ಒಂದು ಪೂಜೆ ಸತ್ಯನಾರಾಯಣ ಪೂಜೆ ಅಂತ ಹೇಳ್ತಕ್ಕಂಥ ವ್ರತವನ್ನ ಮಾಡ್ತಾ ಇದ್ದೀವಿ. ಸಂತಾನ ಆಗೋದು ವಿಶೇಷ ಅಲ್ಲ, ಮನೆಯಲ್ಲಿ ಸತ್ಸಂತಾನ, ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆಯದಲ್ಲಿ ಮಾಡಬೇಕು, ಎಲ್ಲದು ಒಳ್ಳೇದಾಗಬೇಕು, ಮನೆಗೆ ಒಳ್ಳೇದಾಗ್ತಕ್ಕಂಥ ರೀತಿಯಲ್ಲಿ ಮಗು ಬರ್ಬೇಕು, ಅಂಥದ್ದು ವಿಶೇಷ. ಅದಕ್ಕೋಸ್ಕರವಾಗಿ ಸತ್ಸಂತಾನಕ್ಕೋಸ್ಕರ ಅಂದ್ರೆ ಈ ಮಹಾರಾಜ ತನ್ನ ರಾಜ್ಯಕ್ಕೆ ಯಾರೋ ಒಂದು ವಾರಸದಾರ, ಹುಡುಗಿ ಆಗ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಯಾವುದೇ ಒಂದು ಹುಡುಗ ಒಂದು ಮಗುವನ್ನ ಜನನ ಕೊಡೋದು ಆಗೋದಕ್ಕೋಸ್ಕರವಾಗಿ, ಮಗು ಬರೋದಕ್ಕೋಸ್ಕರವಾಗಿ, ಮಗುವಿನ ಅಪೇಕ್ಷೆಯಿಂದಾಗಿ ಪೂಜೆನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ. ನಾನು ನನ್ನ ದೇಶದ ಒಳಿತಿಗೋಸ್ಕರವಾಗಿ ಸತ್ಸಂತಾನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಹಾಗೆ ಹೇಳಿದಾಗ ಸರಿ ಅಂತ ಬಿಟ್ಟು ನಾವು ಕೂಡ ಸಂತಾನಾಪೇಕ್ಷೆಯನ್ನು ಬಂದಿದ್ದೇವೆ, ನಾವು ಕೂಡ ಮಾಡ್ಬೋದಾ, ಹೇಗೆ, ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಹೇಳ್ತಾರೆ. ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡು ಪೂಜೆ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಂಡು ಮಾಡಿರ್ತಕ್ಕಂಥ ಪೂಜೆಯ ಪ್ರಸಾದ ತೆಗೆದುಕೊಂಡಿರ್ತಕ್ಕಂಥ ಕಟ್ಟಿಗೆ ಮಾರ್ತಕ್ಕಂಥವನು ಇವು ಸಾಧು ಬಂದ್ಬಿಟ್ಟು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ತನ್ನ ಪತ್ನಿ ಆಗಿರ್ತಕ್ಕಂಥ ಲೀಲಾವತಿಯನ್ನು ಕರೆದು ಹೇಳ್ತಾನೆ, ನೋಡಮ್ಮ, ನಾನು ಇದನ್ನು ಉಲ್ಕಮುಖ ಮಹಾರಾಜ ಮಾಡ್ತಾ ಇರ್ತಕ್ಕಂಥ ಒಂದು ವ್ರತ ಸತ್ಯನಾರಾಯಣ ವ್ರತ ಅಂತ ಹೇಳ್ತಕ್ಕಂಥ ವ್ರತವನ್ನು ನೋಡ್ಕೊಂಡು ಬಂದಿದ್ದೇನೆ. ಇದು ಮಾಡೋದ್ರಿಂದ ಎಲ್ಲಾ ರೀತಿ ಕಷ್ಟ ನಿವಾರಣೆ ಆಗುತ್ತೆ ಹಾಗೂ ಸತ್ಸಂತಾನ ಒಳ್ಳೆಯ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಕೂಡ ಪೂಜೆ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡ್ತಾರೆ. ಹೇಗೆ ಅಂತಂದ್ರೆ, ನಮಗೆ ಸಂತಾನ ಪ್ರಾಪ್ತಿಯಾದಲ್ಲಿ ನಾವು ಸ್ವಾಮಿ ಪೂಜೆ ಮಾಡ್ತೀವಿ, ದೇವರು ನಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ದೊಡ್ಡದೊಂದು ಕಿರೀಟ ಭಗವಂತ ಕೊಡಿಸ್ತೀನಿ, ಎಲ್ಲ ರೀತಿಯಲ್ಲಿ ಒಳ್ಳೆ ಪೂಜೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕೊಳ್ತಾನಂತ. ಹಾಗಲ್ಲ, ಏನಂದ್ರೆ ಯಾವುದೇ ಭಗವಂತನ ಸೇವೆ ಮಾಡ್ಬಿಟ್ಟು ನಾವು ಕೇಳಿದ್ರೆ ಭಗವಂತ ಯಾವತ್ತೂ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತ ಅಂತ ಹೇಳ್ತಕ್ಕಂಥ ಯಾವತ್ತೂ ಕರುಣಾವಿ ಆಗಿರ್ತಾನೆ. ಅಂತ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡೋದಕ್ಕೋಸ್ಕರ ಸಂಕಲ್ಪವನ್ನು ಮಾಡ್ತಾರೆ. ನನಗೆ ಸಂತಾನ ಪ್ರಾಪ್ತಿ ಆಯ್ತು ನಾವು ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ್ರು. ಹಾಗೆ ತಮ್ಮ ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಬೇಕಾಷ್ಟು ಅಭಿವೃದ್ಧಿಯನ್ನು ಬೆಳೀತಾ ಇದ್ರು. ಕೆಲವು ವರ್ಷಗಳ ನಂತರ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರ್ತಾನಂತೆ. ಮನೆಗೆ ಬಂದ್ಬಿಟ್ಟು ಪತ್ನಿಯಾಗಿರ್ತಕ್ಕಂಥ ಲೀಲಾವತಿಯೊಡಗೂಡಿ ಸಂತೋಷವಾಗಿರಲಾಗಿ ಲೀಲಾವತಿ ಗರ್ಭವನ್ನು ಧರಿಸ್ತಾಳೆ. ನವಮಾಸ ತುಂಬಲಾಗಿ ಒಂದು ಹೆಣ್ಮಗು ಜನ್ಮ ಕೊಟ್ಟಿರುವಾಗ ಲೀಲಾವತಿ ಹೇಳ್ತಾ, ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದ್ವಲ್ಲ, ಆ ಪೂಜೆ ಮಾಡೋಣ. ಇವ ಬೇಡಮ್ಮ, ಮುಂದೆ ಮಗಳ ಮದುವೆ ಸಮಯದಲ್ಲಿ ಮಾಡಿದ್ರೆ ಆಯ್ತು ಬಿಡೋದು. ಮಾಡ್ತಕ್ಕಂಥ ವ್ರತವನ್ನ ಮುಂದೆ ಹಾಕಿಬಿಟ್ಟು ಹುಟ್ಟಿರ್ತಕ್ಕಂಥ ಮಗುವಿಗೆ ಕಲಾವತಿ ಅಂತ ನಾಮಕರಣ ಮಾಡ್ತಾನೆ. ನಾಮಕರಣ ಮಾಡಿರ್ತಕ್ಕಂಥ ಸಾಧು ದೇಶ ವಿದೇಶಕ್ಕೂ ಬಿಟ್ಟು ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಬೇಕಾಷ್ಟು ಅಭಿವೃದ್ಧಿಯನ್ನು ಪಡಿತಾ ಇರ್ತಾನೆ. ಹೀಗೆ ಕೆಲವು ವರ್ಷಗಳ ನಂತರ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರ್ತಾನಂತೆ. ಮನೆಗೆ ಬಂದ್ಬಿಟ್ಟು ತನ್ನ ಪತ್ನಿ ಆಗಿರ್ತಕ್ಕಂಥ ತನ್ನ ಮಗಳನ್ನು ನೋಡ್ಬಿಟ್ಟು ಯೋಚನೆ ಮಾಡ್ತಾನಂತೆ, ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಮಾಡಬೇಕು ಅಂತ ಸೇವಕರ ಕರೆದು ಹೇಳಿದ್ರೆ, ಆ ಸಂದರ್ಭದಲ್ಲಿ ಸೇವಕನ ಕರ್ಕೊಂಡ್ಬಂದು ಸೇವಕರು ಒಬ್ಬ ಸಾಧುವಿನ ಜಾತಿವನೇ ಆಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸ್ಫುರದ್ರೂಪಿ ಆಗಿರ್ತಕ್ಕಂಥ, ಸುಂದರ ಅಂತಂದ್ರೆ ಆತ್ಮ ಸೌಂದರ್ಯ ಇರಬೇಕು, ದೇಹ ಸೌಂದರ್ಯ ಅಲ್ಲ. ಮುಖಕ್ಕೆ ಬೆಳ್ಳಿಗಿರ್ಬೋದು, ತೆಳ್ಳಗಿರ್ಬೋದು, ಹೆಂಗೆ ಇರ್ಬೋದು, ಆತ್ಮ ಸೌಂದರ್ಯ ಇಲ್ಲದ್ರೆ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆತ್ಮ ಸೌಂದರ್ಯ ಇರ್ತಕ್ಕಂಥ ಒಬ್ಬ ಹುಡುಗನನ್ನ ಕರ್ಕೊಂಡು ಬಂದು ಸಾಧು ನಿಲ್ಲಿಸ್ತಾರೆ. ಸಾಧು ಆದ್ರೂ ಅವ್ನು ನೋಡ್ಬಿಟ್ಟು ಸಂತೋಷವಾಗಿಬಿಟ್ಟು ತನ್ನ ಕುಲೋಪಚಾರದಂತ ಮದುವೆ ಮಾಡ್ಕೊಡ್ತಾನೆ. ಮದುವೆ ಮಾಡ್ಕೊಟ್ಟಾಗ ಆ ಸಂದರ್ಭದಲ್ಲಿ ಸಾಧುವಿನ ಪತ್ನಿ ಆಗಿರ್ತಕ್ಕಂಥ ಲೀಲಾವತಿ ಹೇಳ್ತಾಳೆ, ಅಮ್ಮ ಸ್ವಾಮಿ ನಾವು ಪೂಜೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದ್ವಲ್ಲ, ಆ ಪೂಜೆ ಮಾಡೋಣ. ಇವಾಗ ಬೇಡಮ್ಮ, ಮುಂದೆ ಮಗಳ ಮದುವೆ ಸಮಯದಲ್ಲಿ ಮಾಡಿದ್ರೆ ಆಯ್ತು ಬಿಡು ಅಂತ ಮಾಡ್ತಕ್ಕಂಥ ವ್ರತವನ್ನು ಮುಂದೆ ಹಾಕ್ಬಿಟ್ಟು ಹುಟ್ಟಿರ್ತಕ್ಕಂಥ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ವಿವಾಹವನ್ನು ಮಾಡ್ತಾನೆ. ಆ ಹುಡುಗನ ಜೊತೆ ಮದುವೆ ಮಾಡ್ತಾನೆ. ಮದುವೆ ಮಾಡಿದ್ರೆ ಆ ಸಂದರ್ಭದಲ್ಲೂ ಕೂಡ ಚಿಕ್ಕದಾದ್ರೂ ಮಹತ್ವಪೂರ್ಣವಾಗಿರ್ತಕ್ಕಂಥ ವ್ರತವನ್ನ ಪೂಜೆ ಮಾಡೋದನ್ನ ಮರೆತು ಬಿಡ್ತಾರೆ. ಮರೆತಿರೋ ಫಲವಾಗಿ ಸ್ವಾಮಿಯವರಿಗೆ ಶಾಪವನ್ನು ಕೊಡ್ತಾನೆ. ಏನಪ್ಪಾ ಅಂದ್ರೆ, ಇವನು ಸಂತಾನಾಪೇಕ್ಷೆಯಿಂದಾಗಿ ಪೂಜೆ ಮಾಡ್ತೀನಿ ಸಂಕಲ್ಪ ಮಾಡ್ದ, ನಂತರ ಮಗಳ ಮದುವೆ ಸಮಯದಲ್ಲಿ ಮಾಡ್ತೀನಿ ಅಂತ ಮಾಡ್ದ, ಎರಡೂ ಸಂದರ್ಭದಲ್ಲೂ ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಇವನಿಗೆ ಸಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ರೀತಿಯ ಕಷ್ಟ ಬರಲಿ ಅಂತ ಶಾಪ ಕೊಡ್ತಾನೆ. ಹೀಗಿರುವಾಗ ಸಾಧು ದೇಶ ವಿದೇಶಕ್ಕೆ ಬಿಟ್ಟು ವ್ಯಾಪಾರ ಮಾಡೋದಕ್ಕೋಸ್ಕರವಾಗಿ ನೆರೆಯ ರಾಜ್ಯವಾಗಿರ್ತಕ್ಕಂಥ ರತ್ನಸಾರಾಪುರ ಅಂತ ಹೇಳ್ತಕ್ಕಂಥ ಊರಿಗೆ ಹೋಗ್ತಾನೆ. ಅಲ್ಲಿ ತನ್ನ ರಾಜ್ಯವನ್ನು ತನ್ನ ಅಳಿಯನಿಗೆ ವ್ಯಾಪಾರವನ್ನು ಹೇಳ್ಕೊಡೋ ಉದ್ದೇಶದಿಂದಾಗಿ
ಸಮುದ್ರದಲ್ಲಿ ಇದ್ದಾನೆ. ಅಂತಹ ಸಮಯದಲ್ಲಿ ಆ ದೇಶದ ರಾಜನಾಗಿರ್ತಕ್ಕಂಥ ಚಂದ್ರಕೇತು ಮಹಾರಾಜನ ಆಸ್ಥಾನದಲ್ಲಿ ಯಾರೋ ಕಳ್ಳರು ಬಂದ್ಬಿಟ್ಟು ದ್ರವ್ಯಗಳನ್ನು ಎತ್ಕೊಂಡು ಹೋಗ್ತಾರೆ. ಅದನ್ನು ನೋಡಿರ್ತಕ್ಕಂಥ ಮಹಾರಾಜ ಸೇವಕರು ಬೆನ್ನಟ್ಕೊಂಡು ಬರ್ತಾರೆ. ಅವರು ಸೀದಾ ಸಮುದ್ರ ತೀರಕ್ಕೆ ಬಂದ್ಬಿಟ್ಟು ಹೊರತಕ್ಕಿರ್ತಕ್ಕಂಥ ಜಾಗದ ದ್ರವ್ಯವನ್ನು ಇಟ್ಬಿಟ್ಟು ಮುಂದೆ ಓಡೋಗ್ತಾರೆ. ಮಹಾರಾಜ ಸೇವಕರು ಬಂದು ನೋಡ್ತಾರೆ, ಹೊರತಕ್ಕಿರ್ತಕ್ಕಂಥ ಜಾಗದಲ್ಲಿ ದ್ರವ್ಯ ಎಲ್ಲದು ಕೂಡ ಇದೆ. ಇವರೇ ಕಳ್ಳರು ಅಂತ ಯೋಚನೆ ಮಾಡ್ಕೊಂಡು ಪೂರಾಪರವನ್ನು ವಿಚಾರ ಮಾಡಿದವರನ್ನ ಕಾರಾಗೃಹ ಶಿಕ್ಷೆಗೆ ಹಾಕ್ತಾನೆ. ಹೀಗಿರುವಾಗ ಈ ಕಡೆ ಲೀಲಾವತಿ ಮತ್ತು ಕಲಾವತಿ ಇಬ್ಬರು ಕೂಡ ಮನೆಯಿಂದ ಎಲ್ಲೋ ಹೊರಗಡೆಗೆ ತಮ್ಮ ನೆಂಟರ ಮನೆಗೋ ಅಥವಾ ಯಾವುದೋ ಒಂದು ಮದುವೆ ಮನೆಗೋ ಎಲ್ಲೋ ಹೋಗಿರ್ತಾರೆ. ಪಾಪ ಹೋದ್ರೆ ಆ ಸಂದರ್ಭದಲ್ಲಿ ಅವರ ಮನೆಗೆ ಯಾರೋ ಕಳ್ಳರು ಬಂದ್ಬಿಟ್ಟು ದ್ರವ್ಯಗಳನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಮನೇಲಿ ಏನು ಇಲ್ಲ, ಇನ್ನೇನ್ ಮಾಡಬೇಕು, ಭಿಕ್ಷೆ ಎತ್ಕೊಂಡು ಜೀವನ ಮಾಡಬೇಕು. ಒಂದಿನ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋದಕ್ಕೋಸ್ಕರ ಕಲಾವತಿ ಒಬ್ಬ ಬ್ರಾಹ್ಮಣ ಮನೆಗೆ ಹೋಗಿದ್ಲಂತೆ. ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರು, ನೋಡಿದ್ಲು. ನಂತರ ಪ್ರಸಾದ ಗೊತ್ತುಕೊಳ್ತಾ ಕೇಳ್ತಾ ಯಾವ ವ್ರತವನ್ನ ಯಾವ ಪೂಜೆಯನ್ನ ಯಾದಕ್ಕೋಸ್ಕರ ಮಾಡಿದೀರಾ? ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲಾ ರೀತಿಯಾದ ಕಷ್ಟವನ್ನು ಮಾಡ್ತಕ್ಕಂಥ ಸತ್ಯನಾರಾಯಣ ಪೂಜೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಂಡು ಪ್ರಸಾದ ತಗೊಂಡಿರ್ತಕ್ಕಂಥ ಕಲಾವತಿ ಮನೆಗೆ ಬರ್ತಾಳೆ. ಮನೆಗೆ ಬಂದ್ಬಿಟ್ಟು ಅಮ್ಮನನ್ನು ಕರೆದು ಹೇಳ್ತಾಳೆ, ಅಮ್ಮ ನಾನು ಒಬ್ಬ ಬ್ರಾಹ್ಮಣತನ ಮನೆಗೆ ಹೋಗಿದ್ದೆ, ಸತ್ಯನಾರಾಯಣ ಪೂಜೆ ಅಂತ ಯಾವುದೋ ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿ ಕಷ್ಟ ನಿವಾರಣೆ ಆಗತ್ತೆ ಹೇಳಿದಾರೆ. ಅದಕ್ಕೋಸ್ಕರ ನಾವು ಪೂಜೆ ಮಾಡೋಣ ಅಂತ ಬಿಟ್ಟು ಒಂದು ಹೇಳ್ತಾಳೆ. ಹೇಳಿದಾಗ ಆಗ ಲೀಲಾವತಿ ನೆನಪಾಗತ್ತೆ, ನಾವಿಂದೆ ಸತ್ಯನಾರಾಯಣ ವ್ರತವನ್ನು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ವಿ, ಆ ಪೂಜೆ ಮಾಡಿಲ್ಲ, ಅದಕ್ಕೋಸ್ಕರ ಈ ತರ ಆಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಪೂಜೆ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಳ್ತಾಳೆ. ಅದರ ಫಲವಾಗಿ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಮತ್ತು ಈ ಕಡೆಗೆ ಚಂದ್ರಕೇತು ಮಹಾರಾಜನಿಗೆ ಒಂದು ಸ್ವಲ್ಪ ದುಷ್ಟಾಂತ ಆಗತ್ತೆ, ನೋಡಪ್ಪ ನೀನು ಬಂಧದಲ್ಲಿ ಇಟ್ಟಿರ್ತಕ್ಕಂಥ ವರ್ತಕರನ್ನ ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು, ಮಾಡದಿದ್ದ ಪಕ್ಷದಲ್ಲಿ ನಿನ್ನ ರಾಜ್ಯ ಕೋಶ ಎಲ್ಲವನ್ನು ಕೂಡ ನಾಶ ಮಾಡ್ಬಿಡ್ತೇನೆ ಅಂತ ಒಂದು ಸ್ವಲ್ಪ ದುಷ್ಟಾಂತ ಕೊಟ್ಟ. ಮಹಾರಾಜರು ಬೆಳಗ್ಗೆ ಎದ್ಬಿಟ್ಟು ತನ್ನ ನಿತ್ಯಾನುಷ್ಠಾನ ಮುಗಿಸ್ಕೊಂಡು ಸಮುದ್ರ ತೀರಕ್ಕೆ ಬಂದು ನೋಡ್ತಾರೆ. ಇರ್ತಕ್ಕಂಥ ದ್ರವ್ಯ ಎಲ್ಲ ಇರ್ತಕ್ಕಂಥದ್ದು ಸಮುದ್ರ ತೀರಕ್ಕೆ ಬಂದು ನೋಡ್ತಾರಂತೆ. ಸಮುದ್ರ ತೀರಕ್ಕೆ ಬಂದು ನಿಂತ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಮುದ್ರ ತೀರಕ್ಕೆ ಬಂದು ನಿಂತ್ಕೊಳ್ತಾನೆ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸುವಾಗ ಈ ಸತ್ಯನಾರಾಯಣ ವ್ರತಕತೆ ಅಂತ ಹೇಳ್ತಕ್ಕಂತಹ ಕಥಾಭಾಗದ 3ನೇ ಅಧ್ಯಾಯ ಸಂಪನ್ನವಾಗಿರುತ್ತದೆ. ಸತ್ಯಾಸಂತ ಯಜಮಾನಸ್ಯ ಕಾಮಾಹ